ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಉದ್ಯೋಗಾಕಾಂಕ್ಷಿಗಳ ಸಂಘದ ವತಿಯಿಂದ 8/8/2024ರಂದು ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕದ ಎಲ್ಲ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಿಂದ ಒಂದು ಪ್ರತಿಭಟನೆ ಹಮ್ಮಿಕೊಂಡು ಆರೋಗ್ಯ ಇಲಾಖೆಯಿಂದ ನಮ್ಮ ಪೊಲೀಸ್ ಅಧಿಕಾರಿಗಳು ಮಾಹಿತಿ ಕೊಟ್ಟು ನಮ್ಮನ್ನು ಆರೋಗ್ಯ ಸಚಿವರನ್ನು ಭೇಟಿ ಮಾಡಿಸಿ ಲಿಖಿತ ರೂಪದಲ್ಲಿ ಭರವಸೆ ಕೊಟ್ಟು ಮತ್ತು ಒಂದು ವಿಡಿಯೋ ಕ್ಲಿಪ್ಪಿಂಗ್ ಎಲ್ಲ ಜಿಲ್ಲಾ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಸದಸ್ಯರಿಗೆ ತಿಳಿಸುವಂತೆ 2 ನಿಮಿಷದ ಕ್ಲಿಪ್ ಬೈಟನ್ನು ನೀಡಿರುತ್ತಾರೆ. 2 ವಾರದಲ್ಲಿ ಸಾಧ್ಯವಾದಷ್ಟು ನಾನು ಹಣಕಾಸು ಇಲಾಖೆ ಮಾತನಾಡಿ ಚರ್ಚಿಸಿ ಫೈನಾನ್ಸ್ ಕ್ಲಿಯರನ್ನು ಮಾಡಿಕೊಡುತ್ತೇನೆಂದು ಆಶ್ವಾಸನೆ ನೀಡಿರುತ್ತಾರೆ. ಅದನ್ನು ಮುಂದಿನ ದಿನಮಾನಗಳಲ್ಲಿ ಪದಾಧಿಕಾರಿಗಳು ಅದನ್ನು ಫಾಲೋ ಅಪ್ ಮಾಡಿ ಚರ್ಚೆ ಮಾಡಿ ಇಷ್ಟೆಲ್ಲ ಆಗಲು ಕಾರಣರಾದ ಎಲ್ಲ ಸದಸ್ಯರು, ಎಲ್ಲ ಪದಾಧಿಕಾರಿಗಳು, ಮಾಧ್ಯಮ ಸ್ನೇಹಿತರು ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ಸಂಘದ ವತಿಯಿಂದ ತಿಳಿಸುತ್ತೇನೆ. ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಒಂದು ಸಂಘ ಏನಿದೆ, ಉದ್ಯೋಗ ಆಕಾಂಕ್ಷಿ ಇಟ್ಕೊಂಡಿರುವಂಥ ಸಂಘ ಮಾಡ್ಕೊಂಡಿದ್ದಾರೆ. ಏಕೆಂದರೆ ಭಾಳಷ್ಟು ಜನ ಇದರಲ್ಲಿ ಕೋರ್ಸ್ಗಳಲ್ಲೆಲ್ಲ ಓದಿದ್ದಾರೆ ಮತ್ತು ಕಾಲೇಜುಗಳಲ್ಲೆಲ್ಲ ಪ್ರವೇಶ ಮಾಡಿ ತೇರ್ಗಡೆ ಆಗಿದ್ದಾರೆ. ಈಗ ಹೆಚ್ಚಿನ ಅಂಶ ಇವರಿಗೆ ಉದ್ಯೋಗಗಳು ನಮ್ಮ ಇಲಾಖೆಯಲ್ಲೇ ಸಿಗಬೇಕಾಗಿರುವಂಥದ್ದು. ಒಂದು ನಮ್ಮ ಕಡೆಯಿಂದ ಖಂಡಿತವಾಗಿಯೂ ಇದರ ಅಗತ್ಯತೆ ಬಗ್ಗೆ, ಅದರ ಬಗ್ಗೆ ನಮಗೇನು ನಿಮ್ಮಿಂದ ನೀವು ನಮಗೆ ಬಂದು ಹೇಳುವಂಥ ಅವಶ್ಯಕತೆ ಏನಿಲ್ಲ. ಯಾಕಂದರೆ ನಮಗೆ ಗೊತ್ತಿದೆ ನಿಮ್ಮ ಅಗತ್ಯತೆ ನಮಗೆ ಭಾಳ ಇದೆ ಅಂತ. ಆದ್ದರಿಂದ ನಾನು ಈಗಾಗಲೇ ನಮ್ಮ ಸರ್ಕಾರದ ಮಟ್ಟದಲ್ಲೂ ಕೂಡ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೀನಿ. ನೀವು ಹೋರಾಟ ಮಾಡದೇ ಇದ್ದರೂ ಕೂಡ ನಾನು ಅದನ್ನು ಗಂಭೀರವಾಗಿ ತೊಗೊಂಡಿದ್ದೀನಿ. ಮತ್ತು ನಮ್ಮ ಆರ್ಥಿಕ ಇಲಾಖೆ ಜೊತೆ ಈಗಾಗಲೇ ನಾವು ಚರ್ಚೆ ಮಾಡ್ತಾಯಿದ್ದೀವಿ. ನಮ್ಮ ಇಲಾಖೆಗೆ ಈ PHCOಗಳು, HIOಗಳು ಇಬ್ಬರು ನಮಗೆ ಭಾಳ ಅಗತ್ಯ ಇದೆ, ಅದರ ಬೇಡಿಕೆ ನಮಗೆ ಇದೆ ಅಂತ ಹೇಳಿ ನಾವು ಚರ್ಚೆ ಮಾಡ್ತಾಯಿದ್ದೀವಿ. ಆದ್ದರಿಂದ ಖಂಡಿತವಾಗಿಯೂ ನೋಡೋಣ, ಮುಂದಿನ ದಿವಸಗಳಲ್ಲಿ ಅದ್ರ ಬಗ್ಗೆ ಒಂದು ಒಳ್ಳೆಯ ತೀರ್ಮಾನ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಮ್ಮ ಪ್ರಯತ್ನ ಅಂತೂ ಇದೆ. ಯಾಕಂದರೆ ನಿಮ್ಮ ಒಂದು ಫೀಲ್ಡಲ್ಲಿ ನಮಗೆ ಕೆಲಸ ಮಾಡುವಂಥವ್ರು ಬೇಕಾಗಿದೆ. ಆದ್ದರಿಂದ ಅದನ್ನು ಮಾಡ್ತೀವಿ. ಉಳಿದಿರುವಂಥದ್ದು ತಾವು ಹೇಳಿದ್ದೀರಾ, ಬೇರೆ ಬೇರೆ ಹೊಸ ಕಾಲೇಜ್ಗಳನ್ನು ಮತ್ತು ಸೀಟ್ಗಳನ್ನು ಕೊಡುವಂಥದ್ರಿಂದ ಅರ್ಥ ಇಲ್ಲ. ಯಾಕಂದರೆ ಅಷ್ಟು ಉದ್ಯೋಗಗಳಿಲ್ಲ. ನೀವು ಓದ್ತೀರಾ, ಮಾರ್ಕೆಟಿಗೆ ಬಂದಾಗ ಅಲ್ಲಿ ನಿಮ್ಗೆ ಕೆಲಸ ಸಿಗದೆ ಇರೋ ಅದರ ಬಗ್ಗೆ ನಾನು ಖಂಡಿತ ಯಾವ ರೀತಿಯಾಗಿ ನಿಯಂತ್ರಣ ಮಾಡ್ಬೋದು ನಾನು ಅದನ್ನು ಕೂಡ ನೋಡ್ತೀನಿ. ಆದರೆ ಅದು ನಮ್ಮ ಕಡೆಯಿಂದ ಅದೊಂದು ಎಫರ್ಟ್ ಹಾಕೋಣ. ಸೊ ನಿಮ್ಮ ಒಂದು ಪ್ರಯತ್ನಕ್ಕೆ ನಮ್ಮದೇನು ನೀವು ಇವತ್ತೇನು ಪ್ರತಿಭಟನೆ ಅಥವಾ ಹೋರಾಟ ಮಾಡ್ತಾ ಇದ್ದೀರಾ ಅದೇನು ತಪ್ಪಂತ ನಾನು ಹೇಳೋದಿಲ್ಲ. ನೀವು ಮಾಡ್ತಾ ಇರೋದು ಒಳ್ಳೆಯದೇ. ಆದರೆ ನಾನು ಈಗ ನಿಮ್ಮ ವಿಚಾರದ ಬಗ್ಗೆ ಈಗಾಗಲೇ ನಾನು ಅದನ್ನು ಚರ್ಚೆಯನ್ನು ಪ್ರಾರಂಭ ಮಾಡಿದ್ದೇನೆ. ಅದು ಸ್ವಲ್ಪ ದಿವಸ ನೀವು ಕಾದು ನೋಡಿ. ಯಾಕಂದರೆ ನಮ್ಮ ಪ್ರಯತ್ನ ಅಂತಿಮವಾಗಿ ನಿಮ್ಮನ್ನು ತಗೊಳ್ಳೇಬೇಕಾಗ್ತದೆ. ನಮ್ಮ ಸೀಟ್ಗಳ, ನಮ್ಮ ವೇಕೆನ್ಸಿಗಳನ್ನು ನಾವು ಫಿಲಪ್ ಮಾಡಲೇಬೇಕಾಗ್ತದೆ. ಅದರಿಂದ ಅದಕ್ಕೆ ಬಗ್ಗೆ ಶೀಘ್ರವಾಗಿ ಆಗ್ತಕ್ಕಂಥ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಓಕೆ, ಆದಷ್ಟು ಬೇಗ ಮಾಡ್ಕೊಡ್ತೀನಿ ಅನ್ನೋ ಭರವಸೆ ಇಟ್ಕೊಂಡಿದ್ದೀನಿ.